ಗೈಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಇರುತ್ತೆ. ಈ ಒಂದು ಪಿಕ್ ಅ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸನೇಟ್ ಆಗುತ್ತೆ ಅಂದರೆ, ಸೊ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ದೀರಾ, ಪ್ರೆಸೆಂಟ್ಲಿ ಇವಾಗ ನಿಮ್ಮ ಜೊತೆಗೆ ನಿಮ್ಮ ವ್ಯಕ್ತಿ ಮಾತಾಡ್ತಾ ಇದ್ದಾರೆ, ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ, ಲವ್ ಮಾಡ್ತಾ ಇದ್ದಾರೆ, ಸಂಬಂಧದಲ್ಲಿದ್ದಾರೆ, ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅಂತ ಅಂದರೆ ಈ ಒಂದು ರೀಡಿಂಗ್ನ ನೀವು ಫುಲ್ ನೋಡ್ಬೋದು. ಆ್ಯಂಡ್ ಕಾನ್ಸೆಪ್ಟ್ ಏನಂತ ಅಂದರೆ, ಸೊ ನಿಮ್ಮ ವ್ಯಕ್ತಿಗೆ ನೀವು ಅಂದರೆ ಎಷ್ಟು ಇಂಪಾರ್ಟೆಂಟ್ ಅವರ ಲೈಫಲ್ಲಿ, ಆ್ಯಂಡ್ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ, ಅವರ ಒಂದು ಜನರಲ್ ಲವ್ ರೀಡಿಂಗ್ ಇರುತ್ತೆ. ಇದೊಂದು ಜನರಲ್ ಲವ್ ರೀಡಿಂಗ್ ಸ್ಪೆಷಲಿ. ಸೊ ಅವರ ಜೀವನದಲ್ಲಿ ನೀವು ಎಷ್ಟು ಇಂಪಾರ್ಟೆಂಟು, ನಿಮಗೆ ಅಂತ ಅವರು ಮುಂದೆ ಬರುವಂಥ ದಿನಗಳಲ್ಲಿ ಏನೆಲ್ಲ ಆ್ಯಕ್ಷನ್ ತಗೊಳ್ತಾರೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ಇರುತ್ತೆ. ಸೊ ದಯವಿಟ್ಟು ಈ ಒಂದು ರೀಡಿಂಗ್ನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ಅದಕ್ಕೆ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ, ಇಲ್ಲಿ ನಾನು 2 ಕ್ರಿಸ್ಟಲ್ಸ್ನ ಕೊಟ್ಟಿದ್ದೀನಿ. ಫಸ್ಟ್ ಕ್ರಿಸ್ಟಲ್ ಬಂದು ರೋಸ್ ಕ್ವಾರ್ಟ್ಸ್ ಆ್ಯಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಇಟ್ಸ್ ಅಮೆಂಥಿಸ್ಟ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಸೊ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಯಾರೆಲ್ಲ ರೋಸ್ ಕ್ವಾರ್ಟ್ಸ್ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಆ್ಯಂಡ್ ಅವರ ಜೀವನದಲ್ಲಿ ನೀವು ಎಷ್ಟು ಇಂಪಾರ್ಟೆಂಟು, ಆ್ಯಂಡ್ ಮುಂದೆ ಬರೋವಂಥ ದಿನಗಳಲ್ಲಿ ಏನೆಲ್ಲ ಆ್ಯಕ್ಷನ್ ತಗೊಳ್ತಾರೆ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ನನಗೆ 8 ಆಫ್ ಕಪ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ರ, ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ 8 ಆಫ್ ಕಪ್ಸ್, ಮೆಜಿಷಿಯನ್ ಆ್ಯಂಡ್ ಕ್ವೀನ್ ಆಫ್ ಕಪ್ಸ್, 8 ಆಫ್ ಸೋರ್ಡ್ಸ್, 9 ಆಫ್ ಸೋರ್ಡ್ಸ್, 3 ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ಪೆಂಟಿಕಲ್ಸ್, ಜಸ್ಟಿಸ್, 7 ಆಫ್ ಸೋರ್ಡ್ಸ್, 3 ಆಫ್ ವ್ಯಾನ್ಸ್, 7 ಆಫ್ ಕಪ್ಸ್, ಹೆಂಪ್ರೆಸ್, ಜೊತೆಗೆ ಐ ಹ್ಯಾವ್ ಐ ಪ್ರಿಸ್ಟೆಸ್. ಸೊ ಗೈಸ್, ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ, ಸೊ ನಿಮ್ಮ ವ್ಯಕ್ತಿಗೆ ಡೆಫಿನೆಟ್ಲಿ ನೀವು ತುಂಬಾ ಇಂಪಾರ್ಟೆಂಟ್ ಇದ್ದೀರಾ ಅವರ ಜೀವನದಲ್ಲಿ. ಅವರು ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾರೆ, ಕೇರ್ ಮಾಡ್ತಾರೆ. ಸೊ ನೀವಿಲ್ಲದೆ ದಿಸ್ ಪರ್ಸನ್ ಕೆನಾಟ್ ಲಿವ್ ಅಂತಲೂ ಕೂಡ ನಾನು ಪ್ರೆಡಿಕ್ಟ್ ಮಾಡ್ಬೋದು. ಸೊ ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್ ಆ್ಯಂಡ್ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ. ತುಂಬಾ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ ನೀವು ಅವರ ಮೈಂಡಲ್ಲಿ 24/7 ಇದ್ದೀರಾ ಅಂತ ನಾನು ಹೇಳ್ಬೋದು. ಬಟ್ ನಿಮ್ಮ ಕನೆಕ್ಷನಲ್ಲಿ ದೇರ್ ಈಸ್ ಅ ಥರ್ಡ್ ಪಾರ್ಟಿ ಅಂತ ನಾನು ಹೇಳ್ಬೋದು. ಥರ್ಡ್ ಪಾರ್ಟಿ ಸಿಚುಯೇಷನ್ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ, ನಿಮ್ಮ ಕನೆಕ್ಷನಲ್ಲಿ ಎದುರಾಗ್ತಾ ಇದೆ. ಥರ್ಡ್ ಪಾರ್ಟಿ ಸಿಚುಯೇಷನ್ ತುಂಬಾ ಡಾಮಿನೇಟ್ ಆಗ್ತಾ ಇದೆ. ಥರ್ಡ್ ಪಾರ್ಟಿ ಸಿಚುಯೇಷನ್ನು ಇರೋದಕ್ಕೆ ನಿಮ್ಮ ವ್ಯಕ್ತಿ ಎಲ್ಲೋ ಒಂದು ಕಡೆ ಇಲ್ಲಿ ಈಗ ಆಲ್ರೆಡಿ ತುಂಬ ಜನ ಯಾರು ಫಸ್ಟ್ ಪೈಲ್ನ ಚೂಸ್ ಮಾಡ್ಕೊಂಡಿದ್ದೀರಾ, ಯು ಬೋತ್ ಆರ್ ಇನ್ ನೋ ಕಾಂಟ್ಯಾಕ್ಟ್ ಅಂತಲೂ ಕಾಣಿಸ್ತಾ ಇದೆ. ಸಪ್ರೇಷನಲ್ಲಿ ಅಂದರೆ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ. ಸಪ್ರೇಷನಲ್ಲಿ ಅಂದರೆ ನಂಗೆ ಸಪ್ರೇಷನ್ ಅಂತ ನನಗೆ ಕಾಣಿಸ್ತಾ ಇಲ್ಲ, ಬಟ್ ನೀವಿಬ್ರು ದೂರ ಇದ್ದೀರಾ ಅಂತ ನಂಗೆ ಕಾಣಿಸ್ತಾ ಇದೆ. ಸಪ್ರೇಟ್ ಆಗ್ತಾ ಇದ್ದೀರಾ ಅಂತ ನಂಗೆ ಕಾಣಿಸ್ತಾ ಇದೆ. ಯಾಕಂತಂದರೆ ದರ್ ಈಸ್ ಸ್ಟ್ರಾಂಗ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇನ್ವಾಲ್ವ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ಆ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಫ್ಯಾಮ್ಲಿ ಅಂತ ನಾನು ಹೇಳ್ತೀನಿ. ಸೊ ನಿಮ್ಮ ವ್ಯಕ್ತಿಯ ಫ್ಯಾಮ್ಲಿ ನಿಮ್ಮ ಒಂದು ಪ್ರೀತಿಗೆ ಅಪೋಸ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿಗೆ ತುಂಬ ಪ್ರಪೋಸಲ್ಸ್ ಇದೆ, ಆ್ಯಂಡ್ ಅವರ ಮನೆಯವರು ತುಂಬಾ ಪ್ರಪೋಸಲ್ಸ್ನ ನೋಡ್ತಾ ಇರ್ಬೋದು, ಹುಡುಗಿನ ನೋಡ್ತಾ ಇರ್ಬೋದು, ಹುಡುಗನ ನೋಡ್ತಾ ಇರ್ಬೋದು. ಸೊ ಎಲ್ಲೋ ಒಂದು ಕಡೆ ನಿಮ್ಮ ಪ್ರೀತಿಗೆ ಇಲ್ಲಿ ತುಂಬಾ ಅಪೋಸಿಷನ್ ಮಾಡುವಂಥ ವ್ಯಕ್ತಿಗಳು ತುಂಬಾ ಇದ್ದಾರೆ. ಸೊ ನಿಮ್ಮ ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ಅವರ ಫ್ಯಾಮ್ಲಿನೂ ಇಂಪಾರ್ಟೆಂಟ್ ಆಗುತ್ತೆ, ನೀವು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತೀರಾ. ಬಟ್ ಈ ಒಂದು ವ್ಯಕ್ತಿ ನಿಮಗೆ ಜಸ್ಟಿಸ್ ಕೊಡಬೇಕು, ನ್ಯಾಯ ಕೊಡಿಸ್ಬೇಕು. ಈ ಒಂದು ವ್ಯಕ್ತಿಗೆ ಮೋಸ ಮಾಡಬಾರ್ದು, ಈ ಒಂದು ವ್ಯಕ್ತಿನ ನಾನು ಬಿಟ್ಟು ಹೋಗ್ಬಾರ್ದು, ಈ ಒಂದು ವ್ಯಕ್ತಿಗೆ ನಾನು ಬೇಕು, ನನಗೆ ಇವ್ರು ಬೇಕು ಅಂತ ದಿಸ್ ಪರ್ಸನ್ ಸ್ಟ್ರಾಂಗ್ ಆಗಿ ನಿಮ್ಮ ಒಂದು ಕನೆಕ್ಷನ್
ರಿಲೇಷನ್ ಮೇಲೆ ತುಂಬಾನೇ ಭರವಸೆ ಇಟ್ಟಿದ್ದಾರೆ, ನಂಬಿಕೆ ಇಟ್ಟಿದ್ದಾರೆ. ಸೊ ಈ ಒಂದು ವ್ಯಕ್ತಿಗೆ ನೀವು ತುಂಬಾನೇ ಇಂಪಾರ್ಟೆಂಟ್, ನೀವು ಅವ್ರಿಗೆ ಬೇಕಾಗಿದ್ದೀರಾ. ಯಾಕೆಂತ ಅಂದ್ರೆ ನಿಮ್ಮನ್ನ ನೀವು ಪ್ರೀತಿ ಮಾಡಿದಷ್ಟು ಬೇರೆ ಯಾರು ಕೂಡ ಅವ್ರನ್ನ ಪ್ರೀತಿ ಮಾಡಿಲ್ಲ, ಪ್ರೀತಿಸೋಕ್ಕೂ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಯಾಕೆಂತ ಅಂದ್ರೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಎಷ್ಟೇ ದೂರ ತಳ್ತಾ ಇದ್ರು ನೀವು ಅವ್ರನ್ನ ಲೈಕ್ ಕಮ್ಯುನಿಕೇಶನ್ ಮಾಡ್ತೀರಾ, ಮಾತಾಡ್ತೀರಾ, ಮೆಸೇಜ್ ಮಾಡ್ತೀರಾ, ಟೆಕ್ಸ್ಟ್ ಮಾಡ್ತೀರಾ. ಸೊ ಇದೆಲ್ಲಾನು ಕೂಡ ಮ್ಯಾಟರ್ ಆಗುತ್ತೆ ನಮ್ಮ ವ್ಯಕ್ತಿಗೆ. ಅಂಡ್ ಡೆಫಿನೆಟ್ ಆಗಿ ಈ ಒಂದು ವ್ಯಕ್ತಿ ಯಾವ ತರ ಯೋಚನೆ ಮಾಡ್ತಾರೆ ಅಂತಂದ್ರೆ, ಸೊ ಇವರು ನನ್ನ ಒಂದು ಸೆಕೆಂಡ್ ಮದರ್ ತರ ಪ್ರೀತಿ ಮಾಡ್ತಾರೆ, ಸೆಕೆಂಡ್ ನನ್ನ ತಾಯಿ ಆದ್ಮೇಲೆ ಇವರೇ ನನಗೆ ಎರಡನೇ ತಾಯಿ, ಈ ತರ ಎಲ್ಲ ಯೋಚನೆ ಮಾಡ್ತಾರೆ. ಸೊ ಯಾರ ಜೊತೆನೂ ಕೂಡ ಅವರ ಒಂದು ಫೀಲಿಂಗ್ಸ್ ಮ್ಯಾಚ್ ಆಗಲ್ಲ. ನಿಮ್ಮ ಜೊತೆಗಿದ್ದಾಗ ಅವ್ರನ್ನ ಅವರು ಮರೀತಾರೆ, ಅವ್ರನ್ನ ಅವರು ಮರೆತು ಒಂದು ಚೈಲ್ಡ್ ತರ ಲೈಕ್ ಒಂದು ಮಗು ಮನ್ಸಿನ ತರ ಇರ್ತಾರೆ. ಸೊ ಇದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿ ನೋಟಿಸ್ ಮಾಡ್ತಾರೆ ನಿಮ್ಮಲ್ಲಿ. ಅಂಡ್ ಇಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ, ಅವರ ಫ್ಯಾಮಿಲಿನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೀವು ಇಂಪಾರ್ಟೆಂಟ್ ಆಗ್ತೀರಿ. ಇಲ್ಲಿ ಯಾರಿಗೂ ನೋಯಿಸ್ಬಾರ್ದು, ಯಾರಿಗೂ ನೋವು ಕೊಡದೆ ನನ್ನ ಪ್ರೀತಿನೂ ಕೂಡ ಗೆಲ್ಬೇಕು, ನನ್ನ ಮನೆಯವ್ರಿಗೂ ನೋವು ಆಗ್ಬಾರ್ದು ಅಂತ ಈ ಒಂದು ವ್ಯಕ್ತಿ ಒದ್ದಾಡ್ತಾ ಇದ್ದಾರೆ, ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಾ ಇಲ್ಲ, ಬಿಕಾಸ್ ದಿಸ್ ಪರ್ಸನ್ ಸಫರಿಂಗ್ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ತುಂಬಾ ಹ್ಯೂಜ್ ಪೇನ್ ಅಲ್ಲಿ ಇದ್ದಾರೆ. ನಿಮ್ ಜೊತೆಗೆ ಮಾತಾಡದೆ, ನಿಮ್ಮನ್ನ ನೋಡದೆ, ಮೀಟ್ ಮಾಡದೆ ತುಂಬಾ ದಿನಗಳೇ ಕಳೀತಾ ಇದೆ. ಸೊ ಇದೆಲ್ಲಾನು ಕೂಡ ಎಷ್ಟು ಹೇಗೆ ಅಂತ ಅಂದ್ರೆ ದಿಸ್ ಪರ್ಸನ್ ಟ್ರೂಲಿ ಲವ್ಸ್ ಯು ಅಂತಾನೆ ನಾನು ಹೇಳ್ಬೋದು. ಐ ಥಿಂಕ್ ಇದೊಂದು ಡಿವೈನ್ಲಿ ಗೈಡೆಡ್ ಕನೆಕ್ಷನ್ ಆಗಿದೆ. ಸೊ ಈ ಒಂದು ವ್ಯಕ್ತಿ ತುಂಬಾನೇ ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮುಂದೆ ಫೇಸ್ ಮಾಡ್ತಾರೆ. ಐ ಥಿಂಕ್ ದಿಸ್ ಪರ್ಸನ್ ವಿಲ್ ಟೇಕ್ ಆಕ್ಷನ್ ಅಂತ ನಾನು ಹೇಳ್ಬೋದು. ಸೊ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಆಕ್ಷನ್ ತಗೊಳ್ಬೇಕು, ಏನೆಲ್ಲ ಅವ್ರು ಮಾಡಬೇಕು, ಎಲ್ಲಾನು ಕೂಡ ಈ ಒಂದು ವ್ಯಕ್ತಿ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಸೊ ದಿಸ್ ಪರ್ಸನ್ ಲವ್ಸ್ ಯು ಅ ಲಾಟ್ ಅಂತ ನಂಗೆ ಕಾಣಿಸ್ತಾ ಇದೆ. ದಿಸ್ ಪರ್ಸನ್ ಇಸ್ ಇನ್ ಅ ಟ್ವಿನ್ ಫ್ಲೇಮ್ ಜರ್ನಿ, ಟ್ವಿನ್ ಫ್ಲೇಮ್ ಕನೆಕ್ಷನ್. ದಿಸ್ ಪರ್ಸನ್ ಈಸ್ ಯೋರ್ ಟ್ವಿನ್ ಫ್ಲೇಮ್ ಅಂತ ನಾನು ಹೇಳ್ಬೋದು. ಒಂದು ಫೈರ್ ಎನರ್ಜಿ ಇದೆ ಈ ಒಂದು ಪ್ರೀತಿನಲ್ಲಿ. ಸೊ ಈ ಪ್ರೀತಿ ಪಡ್ಕೊಳ್ಳೇಬೇಕನ್ನೋ ಹಠ ಇದೆ ನಿಮ್ಮ ವ್ಯಕ್ತಿಗೆ. ಸೊ ಆ ಒಂದು ಪ್ರೀತಿಗೋಸ್ಕರ ನಿಮ್ಮ ವ್ಯಕ್ತಿ ಏನು ರಿಸ್ಕ್ ಬೇಕಾದ್ರೂ ತಗೊಳ್ತಾರೆ. ಸೊ ಯಾರನ್ನ ಬೇಕಾದ್ರೂ ಎದುರಾಕೊಳ್ಳಕ್ಕೆ ರೆಡಿ ಇದ್ದಾರೆ. ಬಟ್ ಇವಾಗ ಅಟ್ ಪ್ರೆಸೆಂಟ್ ಪ್ರೀತಿಯಿಂದ ಗೆಲ್ಬೇಕು ಎಲ್ಲಾರನು ಅಂತ ತಾಳ್ಮೆಯಿಂದ ಇದ್ದಾರೆ, ಪೇಷನ್ಸ್ ಇಂದ ಇದ್ದಾರೆ. ಬಟ್ ನಿಧಾನವಾಗಿ ಒಂದು ಕನೆಕ್ಷನ್ ಮೇಲೆ ವರ್ಕ್ ಮಾಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೈಸ್. ಓಕೆ ಗೈಸ್, ಯಾರೆಲ್ಲ ಅಮೆಂಥೆಸ್ಟ್ನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟು, ಅವರ ಜೀವನದಲ್ಲಿ ನೀವು ಎಷ್ಟು ಇಂಪಾರ್ಟೆಂಟು, ಆ್ಯಂಡ್ ನಿಮಗೋಸ್ಕರ ಏನೆಲ್ಲ ಆ್ಯಕ್ಷನ್ ತಗೊಳ್ತಾರೆ ಮುಂದೆ ಬರುವಂಥ ದಿನಗಳಲ್ಲಿ. ಲೆಟ್ಸ್ ಪ್ರೆಡಿಕ್ಟ್ ಅಬೌಟ್ ದಿಸ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ಏಸ್ ಆಫ್ ವ್ಯಾನ್ಸ್ ಬಂದ್ವೆ ಲಾಸ್ಟ್ ಕಾರ್ಡ್. ಓಕೆ, ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ನ ಚೂಸ್ ಮಾಡಿದ್ರಾ, ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ ವಿ ಹ್ಯಾವ್ ಏಸ್ ಆಫ್ ವ್ಯಾನ್ಸ್, ಫೋರ್ ಆಫ್ ವ್ಯಾನ್ಸ್, ಕಾರ್ಡ್ ಏಸ್ ಆಫ್ ಕಪ್ಸ್, ಟೂ ಆಫ್ ಕಪ್ಸ್, 10 of cups, king of pentacles, 10 of swords, ಅದರ ಜೊತೆಗೆ I have 9 of pentacles. ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂತ ಅಂದರೆ, ಸೊ ಐ ಥಿಂಕ್ ಐ ಫೀಲ್ ಡೆಫಿನೆಟ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ದೇರ್ ಈಸ್ ಸೋ ಮೆನಿ ಸರ್ಪ್ರೈಸಸ್ ಆ್ಯಂಡ್ ಹ್ಯಾಪಿನೆಸ್ ಅಂತ ಕಾಣಿಸ್ತದೆ ಈ ಒಂದು ಕನೆಕ್ಷನಲ್ಲಿ. ಬಿಕಾಸ್ ಐ ಹ್ಯಾವ್ ಅ ಬ್ಯೂಟಿಫುಲ್ ಕಾರ್ಡ್ಸ್ ಇನ್ ದಿಸ್ ಸೆಕೆಂಡ್ ಪೈಲ್ ಯಾರು ಚೂಸ್ ಮಾಡಿದ್ರ. ಸೊ ಐ ಹ್ಯಾವ್ ಬ್ಯೂಟಿಫುಲ್ ಕಾರ್ಡ್ಸ್ ಅಂತ ನಾನು ಹೇಳ್ಬೋದು. ಗೈಸ್ ದಿಸ್ ಪರ್ಸನ್ ಇಸ್ ರೆಡಿ ಟು ಗಿವ್ ಅ ಕಮಿಟ್ಮೆಂಟ್ ಅಂತ ಕಾಣಿಸ್ತದೆ. ದಿಸ್ ಪರ್ಸನ್ ಇಸ್ ರೆಡಿ ಟು ಗಿವ್ ಯು ಅ ಲವ್, ರೊಮ್ಯಾನ್ಸ್, ಹ್ಯಾಪಿನೆಸ್, ಅಬಂಡೆನ್ಸ್ ಪ್ರತಿಯೊಂದೂ ನಿಮಗೆ ಕೊಡಬೇಕು ಅಂತ ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ದಿಸ್ ವೆಯ್ಟ್ ಇಸ್ ಓವರ್ ಅಂತ ನಂಗೆ ಕಾಣಿಸ್ತಾ ಇದೆ. ಸೊ ಐ ಥಿಂಕ್ ನಿಮ್ಮ ವ್ಯಕ್ತಿಗೋಸ್ಕರ ನೀವು ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದೀರಾ, ಓಪಿಂದ ಇಟ್ಕೊಂಡಿದ್ದೀರಾ. ಲೈಕ್ ನನ್ನ ವ್ಯಕ್ತಿ ಯಾವಾಗ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ, ಯಾವಾಗ ಅವರು ನನ್ನ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾರೆ, ಯಾವಾಗ ಅವ್ರು ನನ್ನ ಫ್ಯಾಮಿಲಿ ಮಾಡ್ಕೊಳ್ತಾರೆ, ಯಾವಾಗ ನಾವಿಬ್ರು ಮದ್ವೆ ಆಗ್ತೀವಿ, ಯಾವ ಇಯರ್ ಅಲ್ಲಿ, ಯಾವಾಗ ಹೇಗ್ ಮದ್ವೆ ಆಗ್ತೀರಿ ಅಂತೆಲ್ಲ ನೀವು ತುಂಬಾನೇ ಕನ್ಸ್ಕೊಂಡಿದ್ದೀರಾ. ಯು ಡ್ರೀಮ್ ದಿಸ್ ಲೈಫ್ ಅಂತ ನಾನು ಹೇಳ್ಬೋದು. ಬಟ್ ಮುಂದೆ ಬರುವಂಥ ದಿನಗಳಲ್ಲಿ ದಿಸ್ ಪರ್ಸನ್ ವಿಲ್ ಟೇಕ್ ಆಕ್ಷನ್ ಅಂತ ನಾನು ಹೇಳ್ಬೋದು. ಮ್ಯಾರೇಜ್ ಬಗ್ಗೆ, ಪ್ರಪೋಸಲ್ಸ್ ಬಗ್ಗೆ, ಕಮಿಟ್ಮೆಂಟ್ ಬಗ್ಗೆ, ಆಫರ್ ಬಗ್ಗೆ ಪ್ರತಿಯೊಂದಕ್ಕೂ ಕೂಡ ಈ ಒಂದು ವ್ಯಕ್ತಿ ಡಿಸಿಷನ್ ಮಾಡಿದ್ದಾರೆ, ಡಿಸಿಷನ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಈ ಒಂದು ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ಮೂನ್ ಎನರ್ಜಿ ನಾನು ಹೇಳ್ಬೋದು. ಸೊ ಐ ಥಿಂಕ್ ಇಲ್ಲಿ ನಿಮ್ಮ ಒಂದು ಕ್ಯಾಸ್ಟ್ ಇಂಟರ್ ಕ್ಯಾಸ್ಟ್ ಇದೆ. ಸೊ ನಿಮ್ಮ ಕ್ಯಾಸ್ಟ್ ಬೇರೆ, ನಿಮ್ಮ ವ್ಯಕ್ತಿಯ
ನೋಡೋಕೆ ಅಷ್ಟೇ ಬೇರೆ. ಬಟ್ ಟ್ರಸ್ಟ್ ಮೀ, ನಿಮ್ಮ ವ್ಯಕ್ತಿ ನಿಮ್ಮನ್ನ ಉಳಿಸ್ಕೊಳ್ಳೋಕ್ಕೆ, ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ, ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ವ್ಯಕ್ತಿ ಯಾವ ಲೆವೆಲ್ಗೆ ಬೇಕಾದರೂ ಹೋಗ್ತಾರೆ ಅಂತ ನಾನು ಹೇಳ್ಬೋದು. ದಿಸ್ ಪರ್ಸನ್ ಜೆನ್ಯೂನ್ಲಿ ಮ್ಯಾಡ್ಲಿ ಇನ್ ಲವ್ ವಿತ್ ಯು ಅಂತ ನಾನು ಹೇಳ್ತೀನಿ. ಸೊ ತುಂಬಾನೇ ಪ್ರೀತಿ ಇದೆ, ಪ್ಯಾಷನ್ ಇದೆ, ಕಂಪ್ಯಾಷನ್ ಇದೆ. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಪ್ರೀತಿ ಮಾಡಿರೋದೇ ಒಂದು ಫ್ಯಾಮಿಲಿನ ಕಟ್ಕೊಳ್ಳೋಕೆ. ಸೊ ಡೆಫಿನೆಟ್ಲಿ ದೆರ್ ಈಸ್ ಅ ಹ್ಯಾಪಿ ಫ್ಯಾಮಿಲಿ ಅಂತ ನಾನು ಹೇಳ್ಬೋದು. 100% ದಿಸ್ ಪರ್ಸನ್ ವಿಲ್ ಗೆಟ್ ಮ್ಯಾರಿ ಯು ಅಂತ ನಾನು ಹೇಳ್ಬೋದು. ಸೊ ನಿಮ್ಮ ಮುಂದೆ ಬರುವಂಥ ದಿನಗಳಲ್ಲಿ ದಿಸ್ ಪರ್ಸನ್ ವಿಲ್ ಆಲ್ವೇಸ್ ಬಿ ಪಾರ್ಟ್ ಆಫ್ ಯುವರ್ ಹ್ಯಾಪಿನೆಸ್ ಅಂತ ನಾನು ಹೇಳ್ತೀನಿ. ಸೊ ಈ ಹಿಂದೆ ತುಂಬಾನೇ ನಿಮ್ಮಿಬ್ಬರ ಮಧ್ಯ ಜಿಗ್ಲಿಂಗ್ ನಡೀತಾ ಇತ್ತು, ಜಗಳ ನಡೀತಾ ಇತ್ತು, ಕ್ಲಾಶಸ್ ಆಗ್ತಾ ಇತ್ತು, ಎಲ್ಲನೂ ಕೂಡ ನಡೀತಾ ಇತ್ತು. ಬಟ್ ಈ ಒಂದು ವ್ಯಕ್ತಿ ಡೆಫಿನೆಟ್ ಆಗಿ ನಿಮ್ಮನ್ನ ಲೈಕ್ ದಿಸ್ ಪರ್ಸನ್ ಆಲ್ವೇಸ್ ರೆಸ್ಪೆಕ್ಟ್ ಯು ಅಂತ ನಾನು ಹೇಳ್ಬೋದು. ಸೊ ತುಂಬಾನೇ ರೆಸ್ಪೆಕ್ಟ್ ಇದೆ, ನಂಬಿಕೆ ಇದೆ, ಭರವಸೆ ಇದೆ, ಹೋಪ್ ಇದೆ, ಬಿಲೀವ್ನೆಸ್ ಇದೆ, ಹ್ಯಾಪಿನೆಸ್ ಇದೆ, ಪ್ರೀತಿ ಇದೆ, ಎಲ್ಲನೂ ಇದೆ ಒಂದು ಕನೆಕ್ಷನ್ ಅಲ್ಲಿ. ಸೊ ಈ ಒಂದು ಪ್ರೀತಿನ ಕಳ್ಕೊಳ್ಳೋದು ಹೇಗೆ, ಕಳ್ಕೊಳಕ್ ಆಗತ್ತಾ ಅನ್ನೋದೆಲ್ಲ ಯೋಚನೆ ಮಾಡ್ತಾರೆ. ಸೊ ದಿಸ್ ಪರ್ಸನ್ ವಿಲ್ ಆಲ್ವೇಸ್ ವಾಂಟೆಡ್ ಟು ರೀಸ್ಟಾರ್ಟ್, ರೀಬರ್ತ್ ಆಗುತ್ತೆ ನಿಮ್ಮ ಕನೆಕ್ಷನ್, ರೀಬರ್ತ್ ಆಗ್ತಾ ಇದೆ ಅಂತ ನಾನು ಹೇಳ್ತೀನಿ. ಸೊ ಹಿಂದೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಕೇರ್ಲೆಸ್ ಮಾಡ್ತಾ ಇದ್ರು, ನೆಗ್ಲಿಜೆನ್ಸ್ ಮಾಡ್ತಾ ಇದ್ರು, ಇಗ್ನೋರ್ ಮಾಡ್ತಾ ಇದ್ರು, ಅವಾಯ್ಡ್ ಮಾಡ್ತಾ ಇದ್ರು. ಬಟ್ ಇವಾಗ ನೀವು ಅವ್ರನ್ನ ಕೆಲವೊಂದ್ಸತಿ ಇಗ್ನೋರ್ ಮಾಡಿದ್ರು, ನಿಮ್ಮ ವ್ಯಕ್ತಿ ಇವಾಗ ಇಗ್ನೋರ್ ಮಾಡ್ತಾ ಇಲ್ಲ. ಸೊ ನಿಮ್ಮಿಬ್ರ ಮಧ್ಯೆ ದೆರ್ ಇಸ್ ಅ ರೊಮ್ಯಾನ್ಸ್ ಅಂತ ನಾನು ಹೇಳ್ತೀನಿ. ದೆರ್ ಇಸ್ ಅ ಬಿಗ್ ಹ್ಯಾಪಿ ಚೇಂಜಸ್ ಅಂತ ನಾನು ಹೇಳ್ಬೋದು. ಸೊ ಒಂದು ಬ್ಯೂಟಿಫುಲ್ ಕಾರ್ಡ್ಸ್ ಇದೆ. ಐ ಥಿಂಕ್ ನಿಮ್ಮ ವ್ಯಕ್ತಿ ಸದ್ಯಕ್ಕೆ ಕರಿಯರ್ ಲೈಫಲ್ಲೂ ಮತ್ತೆ ಅವರ ಒಂದು ಪರ್ಸನಲ್ ಲೈಫಲ್ಲೂ ಅನ್ಬ್ಯಾಲೆನ್ಸ್ ಆಗ್ತಾ ಇದೆ. ಬಟ್ ಟ್ರಸ್ಟ್ ಮೀ, ಈ ಒಂದು ವ್ಯಕ್ತಿಗೆ ಎಲ್ಲಾನು ಕೂಡ ಬ್ಯಾಲೆನ್ಸ್ ಮಾಡುವಂತ ಶಕ್ತಿ ಇದೆ, ಎಲ್ಲಾನು ಉಳಿಸ್ಕೊಳ್ಳೋಂಥ ಶಕ್ತಿ ಇದೆ. ಎಲ್ಲರೂ ಇವ್ರಿಗೆ ಇಂಪಾರ್ಟೆಂಟ್ ಆಗ್ತಾರೆ, ಎಲ್ಲಾರನ್ನೂ ಇವ್ರು ಉಳಿಸ್ಕೊಳ್ತಾರೆ, ಯಾರನ್ನೂ ಕೂಡ ಇವ್ರು ನಿಷ್ಠುರ ಮಾಡ್ಕೊಳ್ಳೋದಿಲ್ಲ. ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಮೇಲೆ ತುಂಬಾನೇ ಕೇರ್ ಇದೆ, ಎಮೋಷನಲ್ ಬಾಂಡಿಂಗ್ ಆಗ್ತಾ ಇದೆ. ಐ ಥಿಂಕ್ ಇಷ್ಟು ದಿನಗಳ ಕಾಲ ಒಂದು ಅಫೆಕ್ಷನ್ ಇತ್ತು, ಒಂದು ಫಿಸಿಕಲ್ ಅಟ್ರಾಕ್ಷನ್ ಇತ್ತು. ಬಟ್ ಇವಾಗ ಅವರು ಹೃದಯದಿಂದ ನಿಮ್ಮನ್ನ ನೋಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹೃದಯದಿಂದ ನೋಡಿದಾಗ ನೀವು ಎಷ್ಟು ಸುಂದರವಾಗಿದ್ರ, ನಿಮ್ಮ ಪ್ರೀತಿ ಎಷ್ಟು ಸುಂದರವಾಗಿರುತ್ತೆ, ನೀವು ಎಷ್ಟು ಸುಂದರವಾಗಿದ್ರ, ಇದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿಗೆ ಕಾಣಿಸ್ತಾ ಇದೆ. ಐ ಥಿಂಕ್ ದಿಸ್ ಪರ್ಸನ್ ಗಾನ್ ಥ್ರೂ ಅ ರಿಯಲೈಸೇಷನ್ ಅಂತ ನಾನು ಹೇಳ್ಬೋದು. ಸೊ ರಿಯಲೈಸೇಷನ್ ಆಗ್ತಾ ಇದೆ, ಅವೇಕ್ನಿಂಗ್ ಆಗ್ತಾ ಇದೆ, ಸ್ಪಿರಿಚುವಲ್ ಪಾತ್ಗೆ ಬರ್ತಾ ಇದ್ದಾರೆ. ಸೊ ಪ್ರೀತಿಯಿಂದ ಗೆಲ್ತಾ ಇದ್ದಾರೆ, ಪ್ರೀತಿಯಿಂದ ನೋಡ್ತಾ ಇದ್ದಾರೆ, ಪ್ರತಿಯೊಂದನ್ನು ಕೂಡ ಸಮಾನವಾಗಿ ನೋಡ್ತಾ ಇದ್ದಾರೆ. ಸೊ ಎಲ್ಲಾನು ಕೂಡ ಬ್ಯಾಲೆನ್ಸ್ ಮಾಡೋದನ್ನ ಕಲ್ತಿದ್ದಾರೆ. ಸೊ ಓನ್ಲಿ ಬಿಕಾಸ್ ಆಫ್ ಯು. ಸೊ ನಿಮ್ಮಿಂದನೇ ಒಂದು ವ್ಯಕ್ತಿ ಚೇಂಜಸ್ ಆಗಿರೋದು, ನಿಮ್ಮಿಂದನೇ ಅವರ ಜೀವನ ಬೆಳಕಾಗ್ತಾ ಇದೆ, ಪಾಸಿಟಿವ್ ಆಗಿ ಚೇಂಜಸ್ ಆಗ್ತಾ ಇದೆ. ಸೊ ಐ ಥಿಂಕ್ ದಿಸ್ ಪರ್ಸನ್ ವಿಲ್ ಟೇಕ್ ಎನ್ ಆಕ್ಷನ್ ಟುವರ್ಡ್ಸ್ ಯುವರ್ ಕನೆಕ್ಷನ್ ಆಫ್ ಲೈಕ್ ಅ ಫ್ಯಾಮಿಲಿ ಅಂತ ನಾನು ಹೇಳ್ಬೋದು. ಫ್ಯಾಮಿಲಿ ತರ ನಿಮ್ಮನ್ನ ನೋಡ್ತಾರೆ. ಐ ಥಿಂಕ್ ಮುಂದೆ ಬರುವಂತ ದಿನಗಳಲ್ಲಿ ಇಬ್ಬರು ಮನೆಯವರು ಸೇರಿ ರಿಯುನೈಟ್ ಆಗಿ ಮದುವೆ ಮಾತುಕತೆ ಆಗ್ಬೋದು. ಸಮಥಿಂಗ್ ಯುಲ್ ಬಿ ಎಂಗೇಜ್ಡ್ ಇನ್ ದಿಸ್ ಇಯರ್ ಅಂತ ನಾನು ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಆಲ್ವೇಸ್ ಬಿ ಯೋರ್ಸ್. ಸೊ ಇವರು ನಿಮ್ಮ ವ್ಯಕ್ತಿನೇ. ಸೊ ಇದನ್ನ ಯಾವತ್ತಿಗೂ ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ದಿಸ್ ಲವ್ ಇಸ್ ಆಲ್ವೇಸ್ ರಿಟನ್ ಇನ್ ದ ಸ್ಟಾರ್ಸ್ ಅಂತ ನಾನು ಹೇಳ್ತೀನಿ. ಸೊ ದಿಸ್ ಪರ್ಸನ್ ಸೀಯಿಂಗ್ ಯು ಆಸ್ ಎ ವೆರಿ ಇಂಡಿಪೆಂಡೆಂಟ್, ಬ್ಯೂಟಿಫುಲ್, ಚಾರ್ಮಿಂಗ್, ಒಂದು ಲಕ್ಕಿ ಚಾರ್ಮ್ ತರ ನಿಮ್ಮನ್ನ ನೋಡ್ತಾ ಇದ್ದಾರೆ. ಅಂಡ್ ನೀವು ಅಂದ್ರೆ ಅವರ ಲೈಫಲ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ನೀವೇ ಅವರ ಫಸ್ಟ್ ಪ್ರಿಯಾರಿಟಿ ಆಗ್ತೀರಾ ಅವರ ಜೀವನದಲ್ಲಿ, ನೋ ಮ್ಯಾಟರ್ ವಾಟ್. ಸೊ ಯಾರೇ ಬಿಡ್ಲಿ, ಯಾರೇ ಬರ್ಲಿ, ಇವ್ರಿಗೆ ನೀವು ಇರಲೇಬೇಕು ಅಂತ ಹೇಳ್ತಾ, ಸೊ ದಿಸ್ ಪರ್ಸನ್ ಆಲ್ವೇಸ್ ಬೀನ್ ಟ್ರೂ ಅಂತ ನಾನು ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಗೈಸ್.